ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ. ಬೆಂಗಳೂರು ಹೋಗಿದ್ದೆ ಮೊನ್ನೆ, ಒಂದು ವಾರ ಬಂದೆ. ಧಾರವಾಡಕ್ಕೆ ಬಂದು ನೋಡಿರಿ, ವಾಪಸ್ ಬಂದು ಕೂಡ ಎಷ್ಟು ಥಂಡಿ ಐತಿ, ಭಾಳ ಥಂಡಿ ಐತಿ. ನಾ ನೋಡಿದ ಆ್ಯಕ್ಚುಲಿ ಎಲ್ಲ ಅಷ್ಟು ಇರಲಿಲ್ಲ, ನಾವಿರೋ ಜಾಗಕ್ಕೆ ಅಷ್ಟು ಇರಲಿಲ್ಲ. ಅಲ್ಲೇ ಓಲ್ಡ್ ಬೆಂಗಳೂರು ಸ್ವಲ್ಪ ಥಂಡಿ ಇತ್ತು ಅಂತಂದ್ರೆ ಭಾಳ ಮಂದಿ ಇಲ್ಲ, ಏನೋ ಥಂಡಿ ಭಾಳ ಐತೆ ಇಲ್ಲ ಅಂತೇಳಿ. ನಾ ಇರೋ ಜಾಗಕ್ಕೆ ಅಷ್ಟೊಂದು ಇರಲಿಲ್ಲ. ಸೊ ಸ್ವಲ್ಪ ಹೆಂಗಿದ್ರಿ, ಸ್ವಲ್ಪ ಪ್ಲೇಸ್ ಕ್ರೌಡೆಡ್ ಇತ್ತಂದ್ರೆ ನಿಮ್ಗೆ ಅಷ್ಟು ಚಳಿ ಅನ್ಸಂಗಿಲ್ಲ ಎಲ್ಲೋ ಆದರೂ ಮ್ಯಾನೇಜಬಲ್ ಅದ, ಹಂಗೇನಿಲ್ಲ. ಬಟ್ ಧಾರವಾಡದಾಗ ಜಾಸ್ತಿ ಐತಿ. ನಾ ವಾಪಸ್ ಬಂದಿಲ್ಲ, ಧಾರವಾಡದಾಗ ಭಾಳ ಜಾಸ್ತಿ ಥಂಡಿ ಐತಿ. ಸೊ ನಾ ಇದು ಸಂಬಂಧಪಟ್ಟ ಒಂದು ವೀಡಿಯೋನು ಮಾಡಿದ್ದೆ. ವಯಸ್ಸಾದವರು ಆಮೇಲೆ ಚಿಕ್ಕ ಮಕ್ಕಳು ಎಲ್ಲ ಇರ್ತಿರಲ್ಲ, ಸ್ವಲ್ಪ ಕೇರ್ ತೊಗೊರಿ ಅಂತೇಳಿ. ಆಮೇಲೆ ಭಾಳಷ್ಟು ಮಂದಿ ಏನೈತಲ್ಲ, ಈಗ ವಾಕಿಂಗ್ ಹ್ಯಾಬಿಟ್ ಇರ್ತದೆ ಮಾರ್ನಿಂಗ್ ನೈಟ್, ಓಕೆ. ಸೊ ಆದಷ್ಟು ಜಾಸ್ತಿ ಥಂಡಿ ಇತ್ತಂದ್ರೆ ವಯಸ್ಸಾದವರು, ಸ್ವಲ್ಪ ಚಿಕ್ಕ ಮಕ್ಕಳು, ಅಲ್ಲಿ ಕೆಲವೊಬ್ರು ಅಡ್ಜಸ್ಟ್ ಇರ್ತಾರೆ, ಕೆಲವೊಬ್ರಿಗೆ ಅಡ್ಜಸ್ಟ್ ಆಗಿರ್ತಾರೆ, ಅವ್ರು ನಡೀತೈತಿ. ಸೊ ಬಟ್ ಯಾರಿಗೆ ಆಗಿ ಬರೋಂಗಿಲ್ಲ, ಸೊ ಚಳಿ ಜಾಸ್ತಿ. ಸೊ ಅವ್ರು ಸ್ವಲ್ಪ ಅವಾಯ್ಡ್ ಮಾಡಿರಿ. ಯಾಕಂದರೆ ಹೆಲ್ತ್ ರೀಸನ್ಸ್, ಲೈಕ್ ಹೆಲ್ತ್ ವೈಸ್ ನೋಡಿದರೆ ಸ್ವಲ್ಪ ಇದನ್ನು ಮಾಡ್ಬೇಕು, ಅವಾಯ್ಡ್ ಮಾಡ್ಬೇಕೈತಿ. ಆಮೇಲೆ ಈ ಟ್ರಾವೆಲ್ ಆಪ್ಷನ್ಸ್ ಇಟ್ಕೊಂಡಿದ್ರಿ. ಈಗ ಜಾಸ್ತಿ ಟ್ರಿಪ್ಸ್ ಹೋಗೋದಾಗಲಿ ಅಥವಾ ಎಲ್ಲೋ 2-3 ದಿನ ಲೈಕ್ ಟೂರಿಸ್ಟ್ ಪ್ಲೇಸಸ್ಗೆ ಹೋಗೋದಾಗಲಿ, ಟ್ರಾವೆಲ್ ಮಾಡೋದಾಗಲಿ, ಸ್ವಂತ ವೆಹಿಕಲ್ ಆಗಲಿ, ಬಸ್ಸು ಟ್ರೈನ್ ಇರ್ಬೋದು. ಚಿಕ್ಕ ಮಕ್ಕಳು ಕರ್ಕೊಂಡು, ವಯಸ್ಸಾದವ್ರು ಕರ್ಕೊಂಡು ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡೋದು ಭಾಳ ಉತ್ತಮ ನನ್ನ ಪ್ರಕಾರ. ನಾ ಹಾಕೊಂಡಿರೋ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡ್ಕೊಂಡು ನಾನು ಸ್ವಲ್ಪ ದೇವಸ್ಥಾನಗಳಿಗೆ ಹೋಗಬೇಕು ಫ್ಯಾಮಿಲಿ ಜೊತೆ ಅಂತ ಅಂದ್ಕೊಂಡಿದ್ದೆ. ಸೊ ಚಳಿ ಜಾಸ್ತಿ ಇರೋದ್ರಿಂದ ಮನ್ಯಾಗ ಬ್ಯಾಡ ಅಂತ ನಾನು ಇದು ಮಾಡಿಕೊಂಡೆ. ಸೊ ನೋಡಿರಿ, ನಾ ಅದೇ ಹೇಳ್ತೀನಿ. ಸೊ ಈಗ ವೈರಲ್ ಫೀವರ್, ಕೆಮ್ಮು, ನೆಗಡಿ ಬರುವಂಥ ಚಾನ್ಸ್ ಇರ್ತಾವೆ. ಸೊ ಹೀಗಾಗಿ ದಯವಿಟ್ಟು ಅವಾಯ್ಡ್ ಮಾಡಿರಿ ಅಂತ ಹೇಳ್ತೀನಿ. 2025 ಹೆಂಗೂ ಮುಗಿಯಾಕೂ ಬಂತು. ಸೊ 2026 ಕಾಲಿಡತ್ತೀವಿ. ನೆಕ್ಸ್ಟ್ ಒಳ್ಳೆ ಹೋಪ್ಸ್ ಜೊತೆ ಕಾಲಿಡೋಣಂತೆ. ಇಲ್ಲ, ವಾಪಸ್ ಬಂದೆ, ಮಾತಾಡೋದಿತ್ತು. ಭಾಳಷ್ಟು ಮಂದಿ ನಾನು ಇನ್ಸ್ಟಾ ಒಳಗೆ ಕೇಳಿದ್ರಿ, ಸರ್ ಯಾಕೆ ನೀವು ಇನ್ಸ್ಟಾ ಒಳಗೆ ವೀಡಿಯೋಸ್ ಲೈಕ್ ಒಂದು 2-3 ದಿನ ಗ್ಯಾಪ್ ಮಾಡಿದ್ರಿ ಅಂತೇಳಿ. ನಾನು ಅಫಿಷಿಯಲ್ ನನ್ನ ಒಂದು ಸ್ವಲ್ಪ ಕೆಲಸ ಇತ್ತು, ಟ್ರೈನಿಂಗ್ಸ್ ಎಲ್ಲ ಯಾವುದಕ್ಕೆ ಹೋಗಿದ್ದೆ, ನಾನು ಟ್ರೈನಿಂಗ್ಸ್ ಇದ್ವು. ಸೊ ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಸೊ ಮತ್ತು ಏನಪ್ಪ ಮತ್ತು ಗ್ಯಾಪ್ ಆತಲ್ಲ, ಇವರು ಬಿಟ್ರೇನು ಕಂಟಿನ್ಯೂಟಿ ಇಲ್ಲ ಅನ್ನೋಂತ ಅನ್ಕೋಬೇಡ್ರಿ ದಯವಿಟ್ಟು. ಸೊ ಇಷ್ಟು ಹೇಳೋದಿತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಆಮೇಲೆ ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ಸೊ ಯೂಟ್ಯೂಬ್ ಹೊಸದಾಗಿ ನಾನು ಸ್ಟಾರ್ಟ್ ಮಾಡೀನಿ. ಆ್ಯಕ್ಚುಲಿ ಯೂಟ್ಯೂಬ್ ಸಂತೋಷ್ ಯಾಕೆ ಯೂಟ್ಯೂಬ್ ಚಾನಲ್ ಮಾಡ್ಯಾನ, ಆಮೇಲೆ ನಾನು ಧಾರವಾಡದಿಂದ ಮಾತಾಡ್ತೇನೆ ರೀ. ಸೊ ಯಾಕೆ ಸಂತೋಷ್ ಯೂಟ್ಯೂಬ್ ಚಾನಲ್ ಮಾಡ್ಯಾನ, ನಾನು ನೋಡ್ರಿ ನಂದು ಯಾವುದೋ ಒಂದು ಈಗ ಎಂಟರ್ಟೈನ್ಮೆಂಟ್ ಆಯ್ತು, ಕಾಮಿಡಿ ಆಯಿತು ಚಾನಲ್ ಅಲ್ಲ. ಸೊ ಏನೋ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ಗಳನ್ನು ಶೇರ್ ಮಾಡಬೇಕು ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಬಂದಿದ್ದು. ಸೊ ಲೈಕ್ ಈಗ ಯೂಟ್ಯೂಬ್ನಲ್ಲಿ ಅದಾಗ ಬಂದೀನಿ. ಯೂಟ್ಯೂಬ್ನಲ್ಲಿ ನೀವು ಏನು ಮಾಡ್ತೀರಾ, ಸ್ವಲ್ಪ ವಿಲಾಗ್ಸ್ ನೋಡ್ತೀವಿ. ನಾ ಯಾವುದಾದ್ರು ಪ್ಲೇಸಸ್ಗೆ ಹೋದರೆ, ಇಂಪಾರ್ಟೆಂಟ್ ಪ್ಲೇಸಸ್ ಹೋದರೆ, ಆಮೇಲೆ ಏನೋ ಹೊಸದು ಕಲಿಯೋದಿತ್ತು ಅಂದ್ರೆ ದಯವಿಟ್ಟು ನಾನು ಡೆಫಿನೆಟ್ಲಿ ಶೇರ್ ಮಾಡಿರ್ತೀನಿ. ಸೊ ಸೀರಿಯಸ್ನೆಸ್, ಲೈಕ್ ಏನೋ ಒಂದು ಸ್ವಲ್ಪ ಕಂಟೆಂಟ್ ಸೀರಿಯಸ್ ಇರ್ತದೆ, ಆದರೂ ಒಳ್ಳೆ ರೀತಿಯಲ್ಲಿ ಇರ್ತೈತಿ. ನೋಡೋಣ, ಹೋಗ್ತಾ ನಿಮಗೆ ಗೊತ್ತಾಕೈತಿ ಯಾವ ರೀತಿ ವೀಡಿಯೋಸ್ ಬರ್ತಾವಂತ. ರಿಯಲ್ ಲೈಫ್ ಸಕ್ಸಸ್, ಸ್ಟ್ರಗಲ್ ಎಲ್ಲವನ್ನೂ ತೋರಿಸ್ಬೇಕಂತ ನನಗೆ ಆಸೆ ಐತಿ, ಎಲ್ಲವನ್ನೂ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್, ಮತ್ತೆ ಸಿಗೋಣ ಅಂತ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಫೈನಲಿ ಇನ್ನೊಂದು ತೋರಿಸ್ಬೇಕು ನಿಮ್ಗೆ, ನನ್ನ ಸ್ಮಾಲ್ ಫಿಶ್ ವರ್ಲ್ಡ್ ಐತಿಲ್ಲೇ 3 ಫಿಶ್ ಅದಾವೆ. ಅಕ್ವೇರಿಯಮ್ ನೋಡಿರಿ, ಸಣ್ಣ ಅಕ್ವೇರಿಯಮ್ ಮಾಡ್ಬೇಕಂತ ಭಾಳ ದಿನ ಆಸೆ ಐತೆ, ಇಟ್ಟಿದ್ದೆ. ಸೊ ಬೆಂಗಳೂರು ಹೋಗ್ಬೇಕಾರೆ ಬಿಟ್ಟು ಹಾಕ್ಕೊಂಡು ಹಾಕ್ತೀರಿ, ಅದು ಏನ್ರಿ ಬಿಟ್ಟು ಹೋಗ್ಲೇಬೇಕಲ್ಲ. ಸೊ ಬಂದ ಮೇಲೆ ನೋಡಿದೆ, ನೀರು ಕ್ಲೀನ್ ಮಾಡಿದೆ. ಸೊ ಸ್ವಲ್ಪ ಗಲೀಜು ಮಾಡಿದ್ದು, ಒಂದು ಊಟ ಮಾಡ್ತಾವಲ್ಲ ಗಲೀಜಿಗೆ. ಎಸ್, ಓಕೆ ಗೈಸ್, ಥ್ಯಾಂಕ್ ಯು. ಫೈನಲಿ ಸೈನಿಂಗ್ ಆಫ್.